ಯುದ್ಧಾಯುಧಗಳನ್ನು ಧರಿಸಿಕೊಳ್ಳಿರಿ. ಜೇಷಾಮ್ ಜಬದರೆ, ಆಹಾ ನನ್ನ ಸಹೋದರ ಸೋದರಿ, ನಾವು ಬಲಪಡಬೇಕಾಗಿರುವ ಕೊನೆಗಳಿಗೆ ಬಂದಿದ್ದೇವೆ. ನಾವು ಕರ್ತನಿಗಾಗಿ ವೈರಾಗ್ಯವುಳ್ಳವರಾಗಬೇಕಾದ ಸಂದರ್ಭ ಬಂದಿದೆ. ದೇವಮಗುವೆ, ಇಂದು ಕ್ರೈಸ್ತರಿಗೆ ವಿರೋಧವಾಗಿ ಎಲ್ಲ ಕಡೆಗಳಲ್ಲಿ ಇಕ್ಕಟ್ಟು ಹೋರಾಟವು ಹೆಚ್ಚಾಗಿದೆ ಎಂಬುದು ನಿನಗೆ ಗೊತ್ತಿದೆಯೇ? ದೇವಭಕ್ತಿಯನ್ನು ನಿರ್ಮೂಲಗೊಳಿಸಲು, ನಂಬಿಕೆಯನ್ನು ಕೆಡಿಸಲು, ಏಕಮನಸ್ಸನ್ನು ಹೊಡೆಯಲು ಮೂರ್ಖತನವಾದ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನು ತಿಳಿದಿರುವೆಯಾ? ಯಾಕೆ ಗೊತ್ತೇ? ಇದು ಅಂತ್ಯಕಾಲ. ಕಾಯಿನನ ಮನಸ್ಸಿನಲ್ಲಿ ಕಹಿಯನ್ನು, ಕೋಪವನ್ನು ಬಿತ್ತನೆ ಮಾಡಿ ತನ್ನ ಸಹೋದರನನ್ನು ಕೊಲೆ ಮಾಡುವಂತೆ ಪ್ರೇರಿಸಿದ ಸೈತಾನನು ಇಂದು ಪ್ರಪಂಚದವರ ಮಧ್ಯದಲ್ಲಿ ಅನೇಕ ವಿಧವಾದ ಕೋಪದ್ವೇಷಗಳನ್ನು ಹೆಚ್ಚಿನ ರೀತಿಯಲ್ಲಿ ಬಿತ್ತಿರುತ್ತಿರುವನು. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1 ಪೇತ್ರ 5:8 ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಹೌದು ಸಹೋದರ ಸಹೋದರಿ, ಎಷ್ಟೋ ಕಾಲಗಳನ್ನು ನಾವು ಉದಾಸೀನತೆಯಿಂದಲೂ ಆಲಸ್ಯದಿಂದಲೂ ನಿದ್ರೆಯ ಮಂಪರಿನಲ್ಲೂ ಕಳೆದು ಬಿಟ್ಟಿದ್ದೇವೆ. ಕರ್ತನು ಎಷ್ಟೋ ದಯಾಮಯನಾಗಿ ಇದುವರೆಗೂ ಕೃಪೆಯ ಬಾಗಿಲನ್ನು, ಸುವಾರ್ತೆಯ ಕದಗಳನ್ನು ನಮ್ಮ ದೇಶದಲ್ಲಿ ತೆರೆದಿಟ್ಟಿದ್ದನಲ್ಲವೇ? ಆದರೆ ನಮ್ಮೊಳಗೆ ಎಷ್ಟು ಜಗಳಗಳು, ವಿಭಾಗಗಳು, ಪ್ರೀತಿಯ ಕೊರತೆ, ಜಾತಿಭೇದಗಳು. ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಚೆಲ್ಲಿ ಜೀವ ತೆತ್ತು 2000 ವರ್ಷಗಳು ಕಳೆದು ಹೋಯಿತಲ್ಲ. ನಮ್ಮ ದೇಶವು ಇನ್ನೂ ರಕ್ಷಿಸಲ್ಪಡಲಿಲ್ಲವಲ್ಲ. ಗ್ರಾಮಗಳಲ್ಲಿಯೂ ಬೀದಿಗಳಲ್ಲಿಯೂ ಕರ್ತನ ನಾಮವನ್ನು ಸ್ತುತಿಸುವ ಜನರು ಏಳಲಿಲ್ಲವಲ್ಲ. ಕೊರಿಯಾ ದೇಶವನ್ನು, ವೇಲ್ಸ ದೇಶವನ್ನು ಸಂಧಿಸಿದ ಉಜ್ಜೀವಿನ ನಮ್ಮ ದೇಶವನ್ನು ಇನ್ನೂ ಸಂಧಿಸಲಿಲ್ಲವಲ್ಲ. ರಣರಂಗದಲ್ಲಿ ನಿಂತಿರುವ ನಾವು ಇನ್ನೂ ಹೇಡಿಗಳಂತೆ ತತ್ತರಿಸುವ ಕಾರಣವೇನು? ಆಹಾ ಸೋದರನೇ, ನಮ್ಮನ್ನು ನಾವೇ ಪರಿಶೀಲಿಸಿಕೊಂಡು ಕಾರ್ಯತತ್ವರಾಗುವ ಕೊನೆಗಳಿಗೆ ಇದೇ ಆಗಿದೆ. ಅನೇಕ ಸಂದೇಶಗಳನ್ನು ಕೇಳಿ ಕೇಳಿ ಅಜೀರ್ಣವಾಗಿದೆ ಹೊರತು ದೇವಬಲವನ್ನು ಕಾರ್ಯಗತ ಮಾಡಿ ದೇಶದ ಆಸ್ತಿವಾರವನ್ನು ಅಲುಗಿಸಿ ಕರ್ತನಿಗೆ ಸ್ವಸ್ಥ ಮಾಡಲಿಲ್ಲವಲ್ಲ. ನೀನು ಒಂದು ಯುದ್ಧರಂಗದಲ್ಲಿದ್ದಿ. ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಯುದ್ಧಾಯುಧಗಳನ್ನು ಧರಿಸಿದವನಾಗಿ ಅಂಧಕಾರದ ಆತ್ಮಗಳೊಂದಿಗೆ ಹೋರಾಡಬೇಕಾದ ಅಂತ್ಯದ ವೇಳೆಯಾಗಿದೆ. ಕ್ರೈಸ್ತ ಸೋದರನೇ, ಕ್ರೈಸ್ತ ಸೋದರಿಯೇ, ಇನ್ನೂ ಸಮಯವಿಲ್ಲ ಎಂಬುದನ್ನು ನೀನು ತಿಳಿದಿರುವೆಯಾ? ನೀನು ಇದನ್ನು ಅರಿಯದಿರಬಹುದು. ಆದರೆ ಶತ್ರುವಾದ ಸೈತಾನನು ಇನ್ನೂ ತನಗೆ ಸಮಯವಿಲ್ಲವೆಂದು ತಿಳಿದು ತೀವ್ರವಾಗಿ ಯುದ್ಧ ಮಾಡುತ್ತಿದ್ದಾನೆ. ಅಪೊಸ್ತಲನ ಪೌಲನು ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸ 6:12 ಎಂದು ಎಚ್ಚರಿಸುತ್ತಾನೆ. ಹೌದು, ನಮಗೆ ನಿಶ್ಚಯವಾಗಿ ಹೋರಾಟ ಉಂಟು. ರಣರಂಗದಲ್ಲಿರುವ ದೇವಮಗುವೆ, ನಿನ್ನ ಯುದ್ಧ ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದನ್ನು ತಿಳಿದುಕೋ. ಬಿಲ್ಲನ್ನು ಹೂಡಿ ಬಾಣ ಬಿಟ್ಟವನೊಬ್ಬನಿರುವಾಗ ಬಾಣವನ್ನು ಕಂಡು ನೊಂದರೆ ಏನು ಪ್ರಯೋಜನ? ನಮ್ಮ ಯುದ್ಧ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯೊಂದಿಗೆ. ನಿನ್ನ ಸರ್ವಾಯುಧವಾಗುವುದು. ಆ ಆಯುಧಗಳನ್ನು ಧರಿಸಿಕೋ. ಅವಿಗೆಯಲ್ಲಿ ನಿತ್ಯಕ್ಕಿಂತ 7ರಷ್ಟು ಉರಿ. ಯುದ್ಧಕ್ಕಾಗಿ ವಿಶ್ವವು ವ್ಯಯ ಮಾಡುತ್ತಿರುವ ಹಣದ ಮೊತ್ತ ದಿನವೊಂದಕ್ಕೆ ಸುಮಾರು 660 ಕೋಟಿ ಎಂದು ಊಹಿಸಲಾಗಿದೆ. ನಾವು ಬಾಳುತ್ತಿರುವ ಈ ಲೋಕದಂಥ 40,000 ಲೋಕಗಳನ್ನು ನಾಶಗೊಳಿಸಬಲ್ಲದಂಥ ಅಣ್ವಸ್ತ್ರಗಳನ್ನು ಪ್ರಪಂಚದ ಬಲಿಷ್ಠ ಸಾಮ್ರಾಜ್ಯಗಳು ತಯಾರಿಸಿ ಶೇಖರಿಸಿಕೊಂಡಿವೆ. ಅದು ಮಾತ್ರವಲ್ಲ, ಅವನ್ನು ಭದ್ರಪಡಿಸಲಾರದಂತೆ ಕಣ್ಣು ಬಾಯಿ ಬಿಡುತ್ತಿವೆ. ಕಮ್ಯುನಿಸಂ ಎಂಬ ಘಟಸರ್ಪಕ್ಕೆ ಅನೇಕ ರಾಜ್ಯಗಳು ತುತ್ತಾಗಿ ಕ್ರೈಸ್ತರನ್ನು ತೇಗಿಬಿಟ್ಟಂಥ ರಾಜ್ಯಗಳು ಇನ್ನೂ ಇವೆ. ರಷ್ಯಾ ದೇಶವನ್ನು ಆ ಘಟಸರ್ಪನಿಂದ ಕಿತ್ತುಕೊಂಡ ನಮ್ಮ ಕರ್ತನಿಗೆ ಸ್ತೋತ್ರವಾಗಲಿ. ದೇವಾಲಯಗಳನ್ನು ಕೆಡವಿ ಮುನ್ನುಗ್ಗುತ್ತಿರುವ ನೆಬೂಕದ್ನೆಚ್ಚರನು ಇಂದು ಆವಿಗೆಯ 7ರಷ್ಟು ಉರಿಸಲಾರಂಭಿಸಿದರೆಂಬುದನ್ನು ಯಾರೂ ಅಲ್ಲಗಳೆಯಲಾರರು. ದಾನಿಯೇಲನ 3:19. ದಾನಿಯೇಲನ ಕಾಲದಲ್ಲಿ 7ರಷ್ಟು ಇಂದು ಎಷ್ಟು ಅಧಿಕವಾಗಿ ಉರಿಗೊಂಡಿದೆ ಎಂದು ನಾವು ಯೋಚಿಸಬೇಕಾಗಿದೆ. ಸೋದರರೇ, ನಿಮ್ಮ ಸರ್ವಾಯುಧ ಯಾವುದು? ನಮ್ಮ ಆಯುಧ ಬಂದೂಕಿನ ತುದಿಯೋ, ಮಾನವ ಬಲವೋ, ಹಣಬಲವೋ ಅಥವಾ ಅಧಿಕಾರವೋ ಅಲ್ಲ. ಅಪೊಸ್ತಲನ ಕೃತ್ಯ ಪೌಲನು ಬರೆದಿರುವಂತೆ
ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥಗಳಾಗಿವೆ. 2 ಕೊರಿಂಥ 10:4 ಎಂಬುದೇ ಆಗಿದೆ. ಆದ್ದರಿಂದ ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕಾಗಿದೆ. 2 ಕೊರಿಂಥ 10:4 ನನ್ನ ಶರಣನಾದ ಕರ್ತನಿಗೆ ಕೊಂಡಾಟವಾಗಲಿ. ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಕೀರ್ತನೆ 144:1. ನನ್ನ ಕ್ರೈಸ್ತ ಬಾಂಧವರೇ, ನಮ್ಮ ಕರ್ತನು ಮಹೋನ್ನತನು. ಕಲ್ವಾರಿಯ ಸಿಲುಬೆಯಲ್ಲಿ ಶತ್ರುವಿನ ತಲೆಯನ್ನು ಜಜ್ಜಿ ಜಯ ಹೊಂದಿರುವ ಆತನು ಜಯಪ್ರದನಾಗಿ ನಮ್ಮ ಮುಂದೆ ನಡೆಯುತ್ತಿದ್ದಾನೆ. ಇಸ್ರಾಯೇಲ್ ಸೈನ್ಯಗಳ ಮುಂದೆ ನಡೆದಾತನು ನಮ್ಮ ಮುಂಭಾಗದಲ್ಲಿ ನಡೆಯುತ್ತಿರುವುದರಿಂದ ನಾವು ಜಯವನ್ನು ನಮ್ಮದಾಗಿಸಿಕೊಳ್ಳೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಫೆಸ 6:10. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥ 15:57. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.